ನಮಸ್ಕಾರ ವೀಕ್ಷಕರೇ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಾದಂತಹ ಎಲ್ಲ ರೈತರಿಗೆ ನಮಗೆ ಬರಬೇಕಾಗಿರುವಂತಹ ಹಣ ಬರಲಿಲ್ಲ ಅಂದ್ರೆ ನಡೆಯುತ್ತೆ. ಆದ್ರೆ ಸಾಲ ಮನ್ನಾ ಆದ್ರೆ ಮತ್ತಷ್ಟು ಗುಡ್ ನ್ಯೂಸ್ ವೀಕ್ಷಕರೇ. ಸೊ ಮತ್ತಷ್ಟು ಖುಷಿ ಆಗ್ತಾ ಇರುವಂತದ್ದು ರೈತರಿಗೆ. ಸೊ ಹಾಗಾದ್ರೆ ಸಾಲ ಮನ್ನಾ ಆಗ್ತಾ ಇರುವಂತದ್ದು ಬರೋಬ್ಬರಿ 1 ಲಕ್ಷ ರೂಪಾಯಿ. ಜೊತೆಗೆ ಇಲ್ಲಿ ಕೇಂದ್ರ ಸರ್ಕಾರದಿಂದ 75,000 ರೂಪಾಯಿ ಕೂಡ ಸಾಲ ಮನ್ನಾ ಆಗ್ತಾ ಇದೆ. ಸೊ ಹಾಗಾದ್ರೆ ಕೇಂದ್ರ ಸರ್ಕಾರದ್ದು ಯಾವಾಗ ಒಂದು ಸಾಲ ಮನ್ನಾ ಆಗುತ್ತೆ, ರಾಜ್ಯ ಸರ್ಕಾರದ್ದು ಯಾವಾಗ ಸಾಲ ಮನ್ನಾ ಆಗುತ್ತೆ? ಮುಖ್ಯವಾಗಿ 14 ಬ್ಯಾಂಕುಗಳಿಗೆ ಮಾತ್ರ ಸಾಲ ಮನ್ನಾ ಆಗ್ತಾ ಇದೆ. ಸೊ ನೀವು ಯಾವ ಬ್ಯಾಂಕ್ ನಲ್ಲಿ ಸಾಲ ಪಡೆದಿದ್ರ ಅನ್ನುವಂಥದ್ದು ಮುಖ್ಯವಾಗಿ ತಿಳ್ಕೊಬೇಕಲ್ವಾ. ಈ ಒಂದು 14 ಬ್ಯಾಂಕ್ಗಳನ್ನ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಸೊ ನಾನೇ ಖುದ್ದಾಗಿ ಹೇಳ್ತೀನಿ, ನೀವೇನ್ ಚೆಕ್ ಮಾಡುವಂತಹ ಅವಶ್ಯಕತೆ ಇಲ್ಲ, ನಾನೇ ಬ್ಯಾಂಕ್ ಗಳನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಆ ಬ್ಯಾಂಕ್ ನಲ್ಲಿ ನೀವೇನಾದ್ರೂ ಸಾಲವನ್ನ ಪಡೆದಿದೆ ಆದ್ರೆ ನಿಮ್ಮ ಸಾಲ ಮನ್ನಾ 1 ಲಕ್ಷ ರೂಪಾಯಿ ಆಗತ್ತೆ. ಉದಾಹರಣೆಗೆ ನೀವು 5 ಲಕ್ಷ ರೂಪಾಯಿ ಸಾಲ ಪಡೆದಿರ್ತೀರ, 1 ಲಕ್ಷ ಸಾಲ ಮನ್ನಾ ಆಗತ್ತೆ. ಉಳಿದಿರುವಂತಹ 4 ಲಕ್ಷ ರೂಪಾಯಿ ನೀವು ತುಂಬಬೇಕಾಗತ್ತೆ. ಓಕೆನಾ? ಸೊ ಇದ್ರ ಬಗ್ಗೆ ನಿಮ್ಗೆ ಕ್ಲಿಯರಿಟಿ ಇರ್ಲಿ. ಈಗ ನೋಡೋಣ ಯಾವ ಬ್ಯಾಂಕ್ಗಳು ಮತ್ತೆ ಯಾರ್ಯಾರ್ದು ಸಾಲ ಮನ್ನಾ ಆಗತ್ತೆ, ಯಾವ ಜಿಲ್ಲೆಯಲ್ಲಿರುವಂತಹ ರೈತರ ಸಾಲ ಮನ್ನಾ ಆಗತ್ತೆ, ಎಲ್ಲನೂ ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ನೀವೇನ್ ಮಾಡ್ಬೇಕು ಹೇಳಿ, ನಮ್ಮ ಶ್ರಮಕ್ಕೆ, ನಮ್ಮ ಖುಷಿಗೆ, ಯಾಕಂದ್ರೆ ನಾವು ಇಂತಹ ಒಂದು ಮಾಹಿತಿಯನ್ನ ಹೆಕ್ಕಿ ತಂದು ನಿಮ್ಮ ಮುಂದೆ ಇಡ್ತಾ ಇರ್ತೀವಿ. ಇದೇ ರೀತಿಯಾದಂತಹ ಮಾಹಿತಿ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ರೆ ನಮ್ಗೆ ತುಂಬಾನೇ ಖುಷಿ ಆಗುತ್ತೆ. ಸೊ ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ಸಾಕಷ್ಟು ರೈತರು ಈಗಾಗಲೇ ಕಮೆಂಟ್ ಅಲ್ಲಿ ಕೂಡ ಹೇಳ್ತಾ ಇದ್ರು ಸಾಲ ಮನ್ನಾದ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸಿ. ಸಾಲದ ಈಗೇನು ಗೃಹಲಕ್ಷ್ಮಿ ಬರೀ ಇದನ್ನೇ ಎಲ್ಲರೂ ಕೂಡ ಎಲ್ಲ ಯೂಟ್ಯೂಬರ್ಸ್ ಗಳಲ್ಲಿ ಇದೇ ಮಾಹಿತಿ, ಯಾಕಂದ್ರೆ ಟ್ರೆಂಡಿಂಗು ಈಗ ಸದ್ಯದಲ್ಲಿ ಜನರಿಗೆ ಏನ್ ಬೇಕಾಗಿರುತ್ತೆ ಮಾಹಿತಿ, ಸೊ ಅದನ್ನ ನಾವು ಕೊಡ್ಬೇಕಾಗಿರುವಂತದ್ದು. ಯಾಕಂದ್ರೆ ಗೃಹಲಕ್ಷ್ಮಿ ಬಹಳಷ್ಟು ಜನರಿಗೆ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಹೆಚ್ಚಾಗಿ ವಿಡಿಯೋ ಮಾಡ್ತಿರುವಂತದ್ದು. ಯಾಕಂದ್ರೆ ಅದ್ರ ಬಗ್ಗೆ ಎಲ್ಲರಿಗೂ ಕೂಡ ಕ್ಲಿಯರಿಟಿ, ಎಷ್ಟು ವಿಡಿಯೋ ಮಾಡಿ ತಿಳಿಸಿದ್ರು ಕಡಿಮೆನೆ. ಯಾಕಂದ್ರೆ ಒಂದ್ ಕಂತು ಬರುತ್ತೆ, ಒಂದ್ ಕಂತು ನಿಂತೋಗುತ್ತೆ, ಒಂದ್ಸರಿ ಅಮೌಂಟ್ ಹಾಕ್ತಾರೆ, ಒಂದ್ಸರಿ ನಿಲ್ಲಿಸ್ತಾರೆ, ಒಂದ್ಸರಿ ಪೆಂಡಿಂಗ್ ಅನ್ನ ಉಳಿಸ್ತಾರೆ, ಒಬ್ಬೊಬ್ಬರಿಗೆ ಹಣನೇ ಹೋಗಲ್ಲ. ಸೊ ಒಬ್ಬೊಬ್ಬರಿಗೆ ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಅಲ್ಲಿ ಪ್ರಾಬ್ಲಮ್ ಆಗಿರುತ್ತೆ. ಈ ರೀತಿ ಸಾಕಷ್ಟು ವಿಡಿಯೋಸ್ ಗಳ ಬಗ್ಗೆ ನಾವು ಮಾಹಿತಿಯನ್ನ ಕೊಡ್ಬೇಕಾಗಿರುತ್ತೆ. ಅದಕ್ಕೆ ಬಹಳಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ರು ಕಡಿಮೆನೆ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಅದ್ರ ಬಗ್ಗೆ ಬಿಡಿ, ಈಗ ಸಾಲ ಮನ್ನಾದ ಬಗ್ಗೆ, ರೈತರ ಬಗ್ಗೆ ವಿಚಾರ ಮಾಡೋಣ ಈ ಒಂದು ವಿಡಿಯೋದಲ್ಲಿ. ಓಕೆನಾ? ಸೊ ರೈತರಿಗೆ ಬಹಳಷ್ಟು ಜನ ಕಾಯ್ತಾ ಇರ್ತಾರೆ ಸಾಲ ಮನ್ನಾ ಆಗ್ಲಿ ಅಂತ. ಈಗ ಬಹಳಷ್ಟು ಜನರು 1-2 ಲಕ್ಷ ಆದ್ರೂ ಸಾಲ ಮನ್ನಾ ಇದ್ದೇ ಇರುತ್ತೆ. 1-2 ಲಕ್ಷ ಆದ್ರೂ ಸಾಲ ಇದ್ದೇ ಇದ್ದಿರುತ್ತೆ. ಆ ಒಂದು ಸಾಲದಲ್ಲಿ 1 ಲಕ್ಷ ಅಥವಾ 1,25,000 ಒಂದು ಸಾಲ ಮನ್ನಾ ಆಗುವಂತಹ ಚಾನ್ಸಸ್ ಇರುತ್ತೆ. ಅದರ ಜೊತೆಗೇನೆ 75,000 ವರೆಗೆ ಕೇಂದ್ರ ಸರ್ಕಾರದಿಂದ ಸಾಲ ಮನ್ನಾ ಆಗುವಂತಹ ಚಾನ್ಸಸ್ ಇರುತ್ತೆ. ಇಲ್ಲಿ ನಿಮ್ಗೆ ಒಂದು ಕ್ಲಿಯರಿಟಿ ಕೊಡ್ತೀನಿ, ಈ ಕೇಂದ್ರ ಸರ್ಕಾರದಿಂದ ಸಾಲ ಮನ್ನಾ ಸದ್ಯದಲ್ಲಿ ಆಗೋದಿಲ್ಲ. ಸೊ ಬರುವಂತಹ ದಿನಗಳಲ್ಲಿ ಆಗುವಂತದ್ದಿದೆ. ಸೊ ಆದ್ರೆ ಇಲ್ಲಿ ರಾಜ್ಯ ಸರ್ಕಾರದಿಂದ ಸಾಲ ಮನ್ನಾ ಆಗುವಂತಹ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ಈ ಒಂದು ಯಾವ ಬ್ಯಾಂಕ್ ಗಳಲ್ಲಿ ಸಾಲ ಮನ್ನಾ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾನು ನಿಮ್ಗೆ ಮೊದಲು ತಿಳಿಸ್ಕೊಟ್ಬಿಡ್ತೀನಿ. ಸೊ ನೀವು ಅದಕ್ಕೋಸ್ಕರ ಕಾಯ್ತಾ ಇರ್ತೀರಾ, ನಿಮ್ಗೆ ಲೇಟ್ ಮಾಡ್ಸಲ್ಲ, ವೇಟ್ ಕೂಡ ಮಾಡ್ಸಲ್ಲ. ಇಲ್ಲಿ ನೋಡಿ, ಮೊದಲನೇದಾಗಿ ಸಹಕಾರಿ ಬ್ಯಾಂಕ್ ನಲ್ಲಿ ಯಾರು ಸಾಲವನ್ನ ತೆಗೆದುಕೊಂಡಿರ್ತಾರೆ, ಸೊ ಅವ್ರದ್ದು ಕೂಡ ಸಾಲ ಮನ್ನಾ ಆಗತ್ತೆ. 1 ಲಕ್ಷ ರೂಪಾಯಿ ಅಥವಾ 1,25,000 ರೂಪಾಯಿ ಸಾಲ ಮನ್ನಾ ಆಗ್ಬಹುದು. ಸೊ ಅದೇ ರೀತಿಯಾಗಿ ಇಲ್ಲಿ ನೋಡಿ, HDFC ಬ್ಯಾಂಕ್ ನಲ್ಲಿ ಕೂಡ ಆಗ್ಬಹುದು. ಇಲ್ಲಿ ಒಂದು ನಮ್ಮ ದೇಶದಾದಂತಹ ಎಲ್ಲಿ ಬೇಕಾದ್ರೂ ಇದರ ಸಹಿತ ಇಲ್ಲಿ ಕೇಂದ್ರದಿಂದನೂ ಕೂಡ ಸಾಲ ಮನ್ನಾ ಆಗತ್ತೆ. ನಮ್ಮ ರಾಜ್ಯದಲ್ಲಿರುವಂತದ್ದು, ನಮ್ಮ ರಾಜ್ಯ ಸರ್ಕಾರದಿಂದನೂ ಕೂಡ ಸಾಲ ಮನ್ನಾ ಆಗತ್ತೆ. ನಮ್ಮ ರಾಜ್ಯದ ಜನತೆಗೆ ನಮ್ಮ ರಾಜ್ಯ ಸರ್ಕಾರದಿಂದ ಆದ್ರೆ ಒಂದು ಬೇರೆ ಬೇರೆ ನಾನು ಸ್ಟೇಟ್ ನಲ್ಲಿ ಇರುವಂತಹ ಬ್ಯಾಂಕ್ ಗಳನ್ನ ಹೇಳ್ತೀನಲ್ಲ, ಅದು ಕೇಂದ್ರ ಸರ್ಕಾರದಿಂದ ಆಗ್ತಾ ಇರುವಂತದ್ದು. ಓಕೆನಾ? ಸೊ ಎಲ್ಲ ಬ್ಯಾಂಕ್ ಗಳನ್ನ ನಾನು ನಿಮ್ಗೆ ಒಟ್ಟಾರೆಯಾಗಿ ಹೇಳ್ತೀನಿ. ಇಲ್ಲಿ ನೋಡಿ, SBI ಬ್ಯಾಂಕ್ ಕೂಡ ಇಲ್ಲಿ ಕೂಡ ಒಂದು ಸಾಲ ಮನ್ನಾ ಆಗತ್ತೆ. ಇಲ್ಲಿ ಹೆಚ್ಚಾಗಿ ಸಾಲ ಪಡೆದಿರಲ್ಲ, ಯಾರು ಕೂಡ ಹೆಚ್ಚಾಗಿ ಸಾಲವನ್ನ ಪಡೆದಿರಲ್ಲ. ಇಲ್ಲಿ ನೋಡಿ, ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿ ಕೂಡ ಇಲ್ಲಿ ಸಾಲ ಮನ್ನಾ ಆಗತ್ತೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ರಾಷ್ಟ್ರೀಕೃತ ಮತ್ತು ಸಹಕಾರಿ ಬ್ಯಾಂಕ್ ನಲ್ಲಿ ಹೆಚ್ಚಿನ ರೈತರು ಸಾಲವನ್ನ ಪಡೆದಿರುವಂತದ್ದು. ಯಾವ ಬ್ಯಾಂಕು? ಇಲ್ಲಿ ನೋಡಿ, ರಾಷ್ಟ್ರೀಕೃತ ಬ್ಯಾಂಕ್ ಮತ್ತು ಸಹಕಾರಿ ಬ್ಯಾಂಕ್ ನಲ್ಲಿ ಹೆಚ್ಚಿನ ಸಾಲವನ್ನ ಪಡೆದಿದ್ದಾರಂತೆ. ಸೊ ಒಂದು ಸಾಲ ಮನ್ನಾವನ್ನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇಲ್ಲಿ ನೋಡಿ, ಬ್ಯಾಂಕ್ ನಲ್ಲಿ ಸಾಲ ಪಡೆದಿದ್ದಾರೆ. ಮತ್ತೆ IDFC ಬ್ಯಾಂಕ್ ಇಲ್ಲಂತರೂ ಬಹಳಷ್ಟು ಜನ ಪಡೆದಿರ್ತಾರೆ ಆಲ್ಮೋಸ್ಟ್. IDFC ನಲ್ಲಿ, ಯಾಕಂದ್ರೆ ಇದು ಈಗ ಒಂದು ನಿಮಗೆ ಸಾಲ ಕೊಡ್ಲಿಕ್ಕೆ ಒಂದು ರೆಡಿ ಆಗಿರುವಂತಹ ಬ್ಯಾಂಕ್ ಅಂತಾನೆ ಅನ್ಬೋದು. IDFC ನಲ್ಲಿ ಕೂಡ ನಿಮಗೆ ಒಂದು EMI ಮುಖಾಂತರ ಯಾವುದೇ ತುಂಬಬಹುದಾಗಿದ್ರು IDFC ಬೇಗನೆ ನಿಮಗೆ ನೆನಪಾಗ್ಬಿಡುತ್ತೆ, ನಮಗೂ ಕೂಡ ಆಗತ್ತೆ. ಇಲ್ಲಿ ನೋಡಿ, IDFC ಬ್ಯಾಂಕ್ ನಲ್ಲಿ ಕೂಡ ಸಾಲ ಮನ್ನಾ ಮಾಡ್ತಾ ಇರುವಂತದ್ದು. ಅದೇ ರೀತಿಯಾಗಿ ಇಲ್ಲಿ ನೋಡಿ, HDFC ಕೂಡ ಆಗ್ತಾ ಇರುವಂತದ್ದು. ಯೂನಿಯನ್ ಬ್ಯಾಂಕ್ ನಲ್ಲಿ ಕೂಡ ಆಗ್ತಾ ಇದೆ. ಯೂನಿಯನ್ ಬ್ಯಾಂಕ್ ನಲ್ಲಿ ಕೂಡ ಆಗ್ತಾ ಇದೆ. ಪಂಜಾಬ್ ಆಫ್ ನ್ಯಾಷನಲ್ ಬ್ಯಾಂಕ್ ನಲ್ಲಿ ಕೂಡ ಆಗ್ತಾ ಇದೆ. ನಾನು ಆಗ್ಲೇ ಹೇಳಿದ್ನಲ್ಲ,
ಕೇಂದ್ರ ಸರ್ಕಾರದಿಂದನೂ ಕೂಡ ಆಗ್ತಾ ಇರುವಂತದ್ದು. ಪಂಜಾಬ್ ಆಫ್ ನ್ಯಾಷನಲ್ ಬ್ಯಾಂಕ್ ನಲ್ಲಿ ಕೂಡ ಆಗ್ತಾ ಇದೆ. ಬ್ಯಾಂಕ್ ಆಫ್ ಬರೋಡಾ, ಸೊ ಬ್ಯಾಂಕ್ ಆಫ್ ಬರೋಡಾನಲ್ಲಿನೂ ಕೂಡ ಈಗ ಸಾಲ ಮನ್ನಾ ಮಾಡ್ತಾ ಇರುವಂತದ್ದು ರಾಜ್ಯ ಸರ್ಕಾರ. ಅದೇ ರೀತಿಯಾಗಿ ಬ್ಯಾಂಕ್ ಆಫ್ ಇಂಡಿಯಾ ನಲ್ಲಿ ಕೂಡ ಆಗ್ತಾ ಇದೆ. ಅದೇ ರೀತಿಯಾಗಿ ಇಂಡಿಯನ್ ಬ್ಯಾಂಕ್ ನಲ್ಲಿ ಕೂಡ ಸಾಲ ಮನ್ನಾ ಆಗ್ತಾ ಇದೆ. ಸೊ ಇಷ್ಟು ಒಂದು ಬ್ಯಾಂಕ್ಗಳಲ್ಲಿ ನೀವು ಎಷ್ಟು ಬೇಕಾದ್ರೂ ಸಾಲ ಪಡೆದಿದ್ರೆ ಅದರಲ್ಲಿ 1 ಲಕ್ಷ ಅಥವಾ 1,25,000 ಸಾಲ ಮನ್ನಾ ಆಗುತ್ತೆ ಅಂತ ಈಗಾಗಲೇ ಹೇಳಿದೀನಿ. ಸೊ ನೆಕ್ಸ್ಟ್ 75,000 ಸದ್ಯದಲ್ಲಿ ಆಗೋದಿಲ್ಲ, ಕೇಂದ್ರ ಸರ್ಕಾರದಿಂದ ಬರುವಂತಹ ದಿನಗಳಲ್ಲಿ ಆಗ್ತಾ ಇರುವಂತದ್ದು. ಆದ್ರೆ ಈ 1 ಲಕ್ಷ ಸಾಲ ಮನ್ನಾ ಇದೆಯಲ್ಲ, ಸೊ ಇದೇ ಒಂದು 2 ತಿಂಗಳ ಒಳಗಾಗಿನೇ ಆಗುವಂತಹ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ಈಗ ಒಂದು ಮಾಹಿತಿನ ನಿಮಗೆ ರೈತರಿಗೆ ತಿಳಿಸ್ತಾ ಇದ್ದೀನಿ. ಸೊ ಈ ಒಂದು ಬ್ಯಾಂಕ್ ಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಹಲವಾರು ಬ್ಯಾಂಕ್ಗಳ ಪಟ್ಟಿ ಇದಾವೆ, ಅದೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಪರೇಟ್ ಆಗಿ ಕನ್ಫರ್ಮ್ ಮಾಡ್ಕೊಂಡು ನನಗೂ ಕೂಡ ಕನ್ಫರ್ಮ್ ಆಗಿಲ್ಲ. ಸೊ ಇನ್ನೂ ಮಾಹಿತಿ ಅಪ್ಡೇಟ್ ಬಂದಿಲ್ಲ ಕ್ಲಿಯರ್ ಆಗಿ. ಸೊ ಬಂದ ತಕ್ಷಣ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದೇ ರೀತಿಯಾಗಿ ಇದ್ರ ಸಲುವಾಗಿ ನೀವು ಏನೇನು ಮಾಡಬೇಕು ಏನೇನಿಲ್ಲ ಅನ್ನುವಂಥದ್ದು ಕೂಡ ಅಪ್ಡೇಟ್ ಇನ್ನು ಬರೋದಿದೆ. ಸೊ ಅದ್ರ ಬಗ್ಗೆನೂ ಕೂಡ ಸಪರೇಟ್ ಆಗಿ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲು ನಿಮಗೆ ಒಂದು ಸ್ವಲ್ಪ ನಿಮಗೆ ಕ್ಲೂ ಕೊಡಬೇಕಾಗಿರುವಂಥದ್ದು, ನಿಮಗೆ ಗೊತ್ತಾಗಬೇಕಾಗಿರುವಂಥದ್ದು ಮಾಹಿತಿ ಇತ್ತು. ಸೊ ಅದಕ್ಕೋಸ್ಕರ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸದ್ಯಕ್ಕಂತೂ ಇಷ್ಟು ಅಪ್ಡೇಟ್ ಬಂದಿದೆ ಸಾಲ ಮನ್ನಾದ ಬಗ್ಗೆ. ಸೊ ಬಹಳಷ್ಟು ಜನರು ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರಿ. ಸೊ ಈ ಒಂದು ಸಾಲ ಮನ್ನಾದ ಬಗ್ಗೆ ಬಹಳಷ್ಟು ಜನ ರೈತರು, ಯಾಕಂದ್ರೆ ಈಗಾಗಲೇ ಹೊಳೆ ಕೂಡ ಬಂದಿತ್ತು. ಸೊ ಸರ್ ಒಂದು ರೈತರಿಗೆ ಬಹಳಷ್ಟು ಈ ಸಾರಿ ನಷ್ಟ ಆಗಿರುವಂತದ್ದು ನೀವು ನೋಡಬಹುದು. ಒಂದ್ ಸಾರಿ ಬರ ಬಿದ್ರೆ ಈಗಾಗಲೇ ನೋಡಿದ್ರಿ ಮಾರ್ಚ್ ನಲ್ಲಿ ಫೆಬ್ರವರಿನಲ್ಲಿ ಸೊ ಸಿಕ್ಕಾಪಟ್ಟೆ ಬಿಸಿಲು ಯಾವ ತರ ಟೆಂಪರೇಚರ್ ಇತ್ತು ಕಂಡ್ರೆ. ಸೊ ಇಂದು ಒಂದು 10 ಅಥವಾ 20 ವರ್ಷ ಹಿಂದ್ಗಡೆ ಹೋದ್ರು ಸಹಿತ ಈ ರೀತಿಯಾಗಿ ಬಿಸಿಲು ಇದ್ದಿದ್ದಿಲ್ಲ. ಸೊ ಆ ರೀತಿಯಾಗಿ ಬಿಸಿಲು ಸೂರ್ಯ ಬರ್ತಾ ಇದ್ದ. ಸೊ ಆ ರೀತಿಯಾಗಿ ನಿಮ್ಮ ಒಂದು ತಲೆ ಎಲ್ಲಾನು ಕೂಡ ಸಾಕಷ್ಟು ಜನರದು ಕೂಡ ನೋಡಬಹುದು, ತಲೆಯಲ್ಲಿರುವಂತಹ ನರ ಕಟ್ಟಾಗಿ ಕೂಡ ಸಾವನ್ನಪ್ಪಿದ್ರು. ಸೊ ಬಿಸಿಲಿನಿಂದಾನೆ ಅಷ್ಟು ಅಂತಹ ಒಂದು ದುರಂತಗಳು ಕೂಡ ನಡೆದಿದ್ದು, ಘಟನೆಗಳು ಕೂಡ ಪ್ರಕಟಣೆಗಳು ಕೂಡ ನಡೆದಿದ್ವು. ಸೊ ಅಂಥದ್ದು ಕೂಡ ನಡೆದಿದ್ದ ತಕ್ಷಣ ಮತ್ತೆ ಸಿಕ್ಕಾಪಟ್ಟೆ ಮಳೆ ಆಗಿ ಸಾಕಷ್ಟು ಬೆಳೆಗಳ ನಾಶ ಆಗಿ ಸಾಕಷ್ಟು ಹೊಳೆ ಕೂಡ ಬಂದಿತ್ತು, ಪ್ರವಾಹ ಕೂಡ ಆಗಿತ್ತು. ಇಂಥದ್ದಲ್ಲಿ ಇದೇ ಒಂದು ವರ್ಷದಲ್ಲಿ ಎರಡೂ ಕೂಡ ಸಂಭವಿಸಿದ್ದು ನೀವು ಕಾಣಬಹುದು. ಇದರಿಂದಾಗಿ ಹೆಚ್ಚಾಗಿ ರೈತರಿಗೆ ಪ್ರಾಬ್ಲಮ್ ಆಗಿರತ್ತೆ. ಅವರ ಮನೆ ಕೂಡ ಕೊಚ್ಚಿ ಹೋಗೋದಲ್ಲದೆ ಅವರ ಹೊಲ ಗದ್ದೆಗಳಲ್ಲಿರುವಂತಹ ಬೆಳೆ ಕೂಡ ನಾಶ ಆಗಿರತ್ತೆ. ಸೊ ಅದಕ್ಕೋಸ್ಕರ ಸರ್ಕಾರ ಈ ರೀತಿಯಾಗಿ ಸ್ಟೆಪ್ ಅನ್ನ ಒಂದು ಮುಂದೆ ಹೊರದಿರುವಂತದ್ದು. ಸೊ ಆದಷ್ಟು ಹೆಲ್ಪ್ ಮಾಡ್ಲಿ ರೈತರಿಗೂ ಕೂಡ, ಯಾಕಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಅಂತ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಹೋಗ್ತಾ ಇದೆ. ಮತ್ತೆ ಸ್ಟಾಪ್ ಮಾಡಿದ್ರೆ ಆದಷ್ಟು ಹೋಗ್ಲಿ ಅಂತಾನೆ ಅನ್ಕೊಳ್ಳೋದು. ಆದ್ರೆ ರೈತರಿಗೂ ಕೂಡ ಒಂದು ಹಂತದಲ್ಲಿ ಹೆಲ್ಪ್ ಮಾಡ್ಲಿ, ಯಾಕಂದ್ರೆ ನಷ್ಟ ಬಹಳಷ್ಟು ಉಂಟಾಗಿದೆ ಅವ್ರಿಗೆ ಈ ಒಂದು ವರ್ಷದಲ್ಲಿ. ಸೊ ವಾರ್ಷಿಕವಾಗಿ ಬಹಳಷ್ಟು ನಷ್ಟ ಆಗಿರುವಂತಹ ಕಾರಣ ಇಲ್ಲಿ ಬೆಳೆ ಬರಬೇಕಾಗಿರುವಂತಹ ಬೆಳೆ ಬಿಸಿಲಿದ್ದಾಗೂ ಕೂಡ ಬರಲಿಲ್ಲ, ಮಳೆ ಆದಾಗೂ ಕೂಡ ಬರಲಿಲ್ಲ. ಸೊ ಅಂತಹ ಸಂಕಷ್ಟಕ್ಕೆ ರೈತ ಸಿಕ್ಕಿರುವಂತದ್ದು. ಸೊ ಅಲ್ಲಿ ಹೆಲ್ಪ್ ಮಾಡಿದ್ರೆ ಏನು ಮತ್ತೊಂದೇನಿಲ್ಲ. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಎಲ್ಲ ರೈತರಿಗೆ ಹಂಚೋಕ್ಕಿಂತ ಮುಂಚೆ ಯಾರಿಗೆ ಬೆಳೆ ನಾಶ ಆಗಿರತ್ತೆ ಸೊ ಅವರಿಗೆ ಕೊಟ್ರೆ ಬಹಳಷ್ಟು ಒಳ್ಳೇದು ಅನ್ನುವಂಥದ್ದು ನನ್ನ ಒಪಿನಿಯನ್, ನನ್ನ ಖುದ್ದಾಗಿ ಒಪಿನಿಯನ್ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಯಾರ ಬೆಳೆ ನಾಶ ಆಗಿರತ್ತೆ ಸೊ ಅವರಿಗೆ ಕೊಟ್ರೆ ಒಳ್ಳೆಯದು ಮತ್ತಷ್ಟು ಅಂತ ನನ್ನ ಅನಿಸಿಕೆ. ಸೊ ನೋಡಿ ನಿಮ್ಮ ಅನಿಸಿಕೆ ಏನಿದೆ ಅನ್ನುವಂಥದ್ದನ್ನ ಕಮೆಂಟ್ ಅಲ್ಲಿ ತಿಳಿಸಿ, ನೀವು ಹಂಚಿಕೊಳ್ಳೋಣ ಅಷ್ಟೇ, ಮತ್ತೇನಿಲ್ಲ. ಸೊ ನಿಮ್ಮ ಒಂದು ಏನು ಒಪಿನಿಯನ್ ಇದೆ, ಈ ಒಂದು ಬೆಳೆ ನಾಶ ಯಾರಿಗೆ ಕೊಡಬೇಕು ಯಾರಿಗೆ ಇಲ್ಲ ಅನ್ನುವಂಥದ್ದನ್ನ ಕಮೆಂಟ್ ಅಲ್ಲಿ ಹೇಳಿ. ಅದೇ ರೀತಿಯಾಗಿ ಮುಖ್ಯವಾಗಿ ನಿಮ್ಮ ಸಾಲ ಎಷ್ಟಿದೆ, ನಿಮ್ಮ ಬ್ಯಾಂಕ್ ಯಾವುದು ಅನ್ನುವಂಥದ್ದನ್ನ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ. ನೋಡೋಣ ಯಾರ್ಯಾರ್ದು ಹೆಚ್ಚಾಗಿ ಬ್ಯಾಂಕ್ ನಲ್ಲಿ ಸಾಲ ಪಡೆದಿದ್ದಾರೆ ಅನ್ನುವಂಥದ್ದು ಕ್ಲಿಯರಿಟಿ ಸಿಗುತ್ತೆ. ಮತ್ತೆ ಯಾವ ಬ್ಯಾಂಕ್ಗಳು ಇನ್ನೂ ಪೆಂಡಿಂಗ್ ಇದಾವೆ ಸೊ ಅದ್ರ ಬಗ್ಗೆ ತಿಳ್ಕೊಂಡು ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಒಂದು ಇಬ್ಬರು ಜನರಿಗಾದ್ರೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.